ನೀವು ನೋಡಿ ಬೇಜಾರಾಗೋದು ರಾಯಚೂರು. ಅಲ್ಲಿ ಮಕ್ಕಳು ಹುಟ್ಟೋವು 500 ಗ್ರಾಮ್ ಇರುತ್ತೆ, 800 ಗ್ರಾಮ್ ಇರುತ್ತೆ. ಅವೆಲ್ಲಿ ಉಳಿಯುತ್ತೆ ಅವು? ನನಗೆ ಗುಲ್ಬರ್ಗಾದಲ್ಲಿ ಭಾಳ ಜ್ಞಾಪಕ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವರಾಜ ಅರಸು ಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರು. ಅವರು ಧರ್ಮಸಿಂಗು, ದೇವೇಂದ್ರಪ್ಪ ಗಾಳಪ್ಪ ಅಂತ 3 ಜನ ಮಿನಿಸ್ಟ್ರುಗಳು. ಮಲ್ಲಿಕಾರ್ಜುನ ನಗರ ಅಂತ ಒಂದನ್ನು ಮಾಡಿದ್ರು ದಲಿತರು ಸೇರಿ. ಅಲ್ಲೊಂದು ಅಜ್ಜಿ ಬಂದು ಇವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ನನ್ನ ಮೊಮ್ಮಗನಿಗೆ ಒಂದು ಕೆಲಸ ಕೊಡಿಸು, ಹೋಗಮ್ಮ ಅವರ ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಬರೆದ್ಬಿಟ್ಟೆ. ಯಾಕೆಂದರೆ ನೀವು ನೇರವಾಗಿದ್ದರೆ, ನೀವು ಸ್ಪಷ್ಟವಾಗಿದ್ದರೆ, ನಿಮ್ಮ ಬರಹ ಪ್ರಾಮಾಣಿಕವಾಗಿದ್ದರೆ ಯಾವ ರಾಜಕಾರಣಿ ಆದರೂ ಒಪ್ಕೋತಾರೆ. ಬಾಗಲಕೋಟೆಗೆ ಹೋಗಿದ್ದೆ, ಸಾಮೂಹಿಕ ವಿವಾಹ. 7ನೇ ಕ್ಲಾಸಿನ ಹುಡುಗ, 4ನೇ ಕ್ಲಾಸಿನ ಹುಡುಗಿ, ಅವ್ರಿಗೆ ಮದುವೆ. ಏನು ಓದ್ತಿದ್ಯಾ ಅಂದರೆ 2ನೇ ಇತ್ತು ನಾನು. ಅವಳು 4ನೇ ಇತ್ತು. ಅವ್ರಿಗೆ ಮದುವೆ ಅಂದರೆ ಏನೋ ಗೊತ್ತಿಲ್ಲ ಅವ್ರಿಗೆ. ಎಷ್ಟು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ ಇಲ್ಲ, ಎಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಡಾಕ್ಟರ್ ಇಲ್ಲ. ನಾವು ಇದನ್ನು ಬರೆಯೋದೇ ಇಲ್ಲ. ಸರ್ಕಾರದ ಸವಲತ್ತಲ್ಲಿ ಒಂದು ಶಿಕ್ಷಣ, ಫ್ರೀ ಎಜುಕೇಷನ್ ಕೊಡಬೇಕು. ಅಪ್ ಟು SLC ಫ್ರೀ ಎಜುಕೇಷನ್. ಇನ್ನೊಂದು ಆಸ್ಪತ್ರೆಗಳು ಬೇಕು. ಅವನು ಅದು ಎರಡೇ ಅವನ್ನ ಕಾಡೋದು, ಉಳಿದದ್ದು ಯಾವುದು ಕಾಡಲ್ಲ. ಅದು ನಾವು ಕೊಡ್ತಾ ಇಲ್ಲ. ನೀವು ನೋಡಿ ಬೇಜಾರಾಗೋದು ರಾಯಚೂರು. ಅಲ್ಲಿ ಮಕ್ಕಳು ಹುಟ್ಟೋವು 500 ಗ್ರಾಮ್ ಇರುತ್ತೆ, 800 ಗ್ರಾಮ್ ಇರುತ್ತೆ. ಅವೆಲ್ಲಿ ಉಳಿಯುತ್ತೆ ಅವು? ತಾಯಿನೇ ಹಂಗಿರ್ತಾಳೆ, ಅವಳಿಗೆ ರಕ್ತ ಇರಲ್ಲ. ಅವಳಿಗೆ ಇನ್ನೂ 19-20 ವಯಸ್ಸಿರುತ್ತೆ, ಮಗು ನೆತ್ಬಿಟ್ಟಿರ್ತಾಳೆ. ಇವೆಲ್ಲ ಸಾಮಾಜಿಕ ಸಮಸ್ಯೆಗಳು. ಯಾಕೆ ಹೇಳ್ತೀನಿ ಅಂದರೆ ಪತ್ರಕರ್ತನಾದವನಿಗೆ ಇವೆಲ್ಲ ಗೊತ್ತಿರಬೇಕು. ಬಾಗಲಕೋಟೆಗೆ ಹೋಗಿದ್ದೆ, ಸಾಮೂಹಿಕ ವಿವಾಹ. 7ನೇ ಕ್ಲಾಸಿನ ಹುಡುಗ, 4ನೇ ಕ್ಲಾಸಿನ ಹುಡುಗಿ, ಅವ್ರಿಗೆ ಮದುವೆ. ಏನು ಓದ್ತಿದ್ಯಾ ಅಂದರೆ 2ನೇ ಇತ್ತು ನಾನು. ಅವಳು 4ನೇ ಇತ್ತು. ಅವ್ರಿಗೆ ಮದುವೆ ಅಂದರೆ ಏನೋ ಗೊತ್ತಿಲ್ಲ ಅವ್ರಿಗೆ. ಯಾಕೆ ಮಾಡ್ಬಿಡ್ತಾರೆ ಮದುವೆ, ಬಾಲ್ಯ ವಿವಾಹ ಅಂದರೆ ಆಸೆ ಹೊಟ್ಟೋಗ್ಬಿಡುತ್ತೆ ಅಂತ. ಆಮೇಲೆ ಬಂದಿದ್ದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಇದೆಲ್ಲ ನಾವು ಅದನ್ನು ಬರೆದು ಹಾಕಿ ಎಲ್ಲ ಮಾಡಾದ್ಮೇಲೆ ದೊಡ್ಡ ಗಲಾಟೆ ಆಯಿತು. ಆಮೇಲೆ ತಹಶೀಲ್ದಾರ್ ಸರ್ಟಿಫಿಕೇಟ್ ಕೊಡ್ತಾನೆ, ಅವರಿಬ್ಬರು ಮದುವೆ ಆಗ್ಯಾರ, ಅವ್ರಿಗೆ ಅವರು ವಯಸ್ಕರು ಅಂತ. ಹಾಂ, ಅಂದರೆ ಇದೆಲ್ಲ ಸಮಾಜದಿಂದ ಆಗ್ತಿರೋದು. ಈಗ ಬೇರೆ ಊರುಗಳಲ್ಲಿ ಮಾಡಕ್ಕೆ ಬಿಡ್ತಾರಾ ಮದುವೆ ಮಾಡೋಕ್ಕೆ? ಹೊಡೆಚೆಚ್ಚು ಹಾಕ್ಬಿಡ್ತಾರ. ಆಮೇಲೆ ಯಾವನ್ರ ಹೇಳಿದ್ರು ನೀವು ಮಾಡೋಕ್ಕೆ ಅಂತ. ಇದೆಲ್ಲ ಈ ಬದಲಾವಣೆಗಳಿದೆಯಲ್ಲ ಬರೋದು, ಬದಲಾವಣೆ ಯಾವುದರಿಂದ ಬರುತ್ತೆ? ಎಜುಕೇಷನ್ ಬೇಕು ಫಸ್ಟ್ ಆಫ್ ಆಲ್ ಅವನಿಗೆ. ಎರಡನೇದು ಅವನಿಗೊಂದು ಎಂಪ್ಲಾಯ್ಮೆಂಟ್, ಆಮೇಲೆ ಹೆಲ್ತ್. 3 ಸರಿಯಾಗಿ ನೀವು ಕೊಟ್ಬಿಟ್ರೆ ಯಾವುದು ಬೇಡ. ಪತ್ರಕರ್ತರಾದವರು ಈ 3ನ್ನ ಕಾನ್ಸಂಟ್ರೇಟ್ ಮಾಡಿ ಬರಿಬೇಕು. ನಾವು ಎಷ್ಟು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ ಇಲ್ಲ, ಎಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಡಾಕ್ಟರ್ ಇಲ್ಲ. ನಾವು ಇದನ್ನು ಬರೆಯೋದೇ ಇಲ್ಲ. ಬೇಕಾಗಿರೋದು ಅದು. ಯಾತಕ್ಕೆ ಇದೆಲ್ಲ ಪ್ರಮುಖ ಆಗುತ್ತೆ ಅಂದರೆ, ಸಮಾಜದ ಹೊಣೆಗಾರಿಕೆಯನ್ನು ನೋಡ್ಕೊಳ್ಳೋಂಥವ್ರಿಗೆ ನಾವು ಇದನ್ನು ಹೇಳಬೇಕು. ಅವ್ರಿಗೆ ನೀವು ಮಾಡಬೇಕಾದ ಕೆಲಸ ಇದು, ನಮಗಾಗಬೇಕಾದ್ದು ಇದು. ಎಷ್ಟೋ ಸರಿ ನಾವು ಅದನ್ನೆಲ್ಲ ಬಿಟ್ಟೇ ಬಿಟ್ಬಿಟ್ಟು ನಾವು ಬೇರೆ ಯಾವುದೋ ಹುಡುಕ್ತಾ ಕೂತಿರ್ತೀವಿ. ನನಗೆ ಗುಲ್ಬರ್ಗಾದಲ್ಲಿ ಭಾಳ ಜ್ಞಾಪಕ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವರಾಜ ಅರಸು ಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರು. ಅವರು ಧರ್ಮಸಿಂಗು, ದೇವೇಂದ್ರಪ್ಪ ಗಾಳಪ್ಪ ಅಂತ 3 ಜನ ಮಿನಿಸ್ಟ್ರುಗಳು. ಮಲ್ಲಿಕಾರ್ಜುನ ನಗರ ಅಂತ ಒಂದನ್ನು ಮಾಡಿದ್ರು ದಲಿತರು ಸೇರಿ. ಅಲ್ಲೊಂದು ಅಜ್ಜಿ ಬಂದು ಇವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ನನ್ನ ಮೊಮ್ಮಗನಿಗೆ ಒಂದು ಕೆಲಸ ಕೊಡಿಸು, ಹೋಗಮ್ಮ ಅವರ ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು
ನಾನು ಅದನ್ನು ಬರೆದ್ಬಿಟ್ಟೆ, ಪೇಪರಲ್ಲಿ ಬರೆದೆ, ಬಂತು. ಏನು ನೀವು ನನ್ನ ವಿರುದ್ಧನೇ ಬರೆದ್ಬಿಟ್ರಲ್ಲ ಸರ್. ಅವ್ರು ಏನು ಕೇಳಿದ್ರು ನಿಮ್ಮನ್ನು? ದುಡ್ಡು ಕೇಳಿದ್ರ, ಕಾಸು ಕೇಳಿದ್ರ, ಆಸ್ತಿ ಕೇಳಿದ್ರ, ಏನು ಕೇಳಿದ್ರು? ಅವ್ರ ಮೊಮ್ಮಗನಿಗೆ ಒಂದು ಕೆಲಸ ಕೊಡಿ ಅಂತ ಕೇಳಿದ್ರು. ತಪ್ಪೇನದಲ್ಲಿ? ನೀವು ಕೊಡೋಕ್ಕಾಗಲ್ಲ, ಇಲ್ಲ ನಾನು ಒಪ್ಕೋತೀನಿ, ಎಲ್ರಿಗೂ ಕೊಡ್ಸೋಕ್ಕಾಗಲ್ಲ. ಆಯ್ತಮ್ಮ ನೋಡೋಣ ಅಂತ ಹೇಳ್ಬೋದಲ್ಲ. ಹೌದ್ರಿ, ನೀವು ಹೇಳೋದು ಸರಿನೇ, ನಿಜ. ಯಾಕೆಂದರೆ ನೀವು ನೇರವಾಗಿದ್ದರೆ, ನೀವು ಸ್ಪಷ್ಟವಾಗಿದ್ದರೆ, ನಿಮ್ಮ ಬರಹ ಪ್ರಾಮಾಣಿಕವಾಗಿದ್ದರೆ ಯಾವ ರಾಜಕಾರಣಿ ಆದರೂ ಒಪ್ಕೋತಾರೆ. ಅವನಿಲ್ಲ ಅನ್ನೋದಿಲ್ಲ. ಧರ್ಮ್ ಸಿಂಗು ಗುಲ್ಬರ್ಗ ಇದೇ ಥರ ಮೂಡಾ ಥರನೇ ಅದೊಂದು ಟ್ರಸ್ಟು, ಅದು ಅಧ್ಯಕ್ಷರು. ಅವ್ರು ಇನ್ನೂ MLA ಆಗಿರಲಿಲ್ಲ. ನಿಂತ್ಕೊಳ್ಳೋಕ್ಕಿಂತ ಮೊದಲು ನನಗೆ ಫೋನ್ ಮಾಡಿ ಬನ್ನಿ ಅಂದರು. ಹೋದೆ. ನಿಮಗೆ ಸೈಟ್ ಕೊಡ್ಬೇಕು ನಾನು, ಎಲ್ಲರೂ ತೊಗೊಂಡ್ಬಿಟ್ಟಿದ್ದಾರೆ, ನೀವೊಬ್ಬರು ತೊಗೊಂಡಿಲ್ಲ. ನಾನು ಬೇಡಿ ಸರ್, ನಾನು ಗುಲ್ಬರ್ಗಲ್ಲಿ ಇರಲ್ಲ, ನಾನು ಗುಲ್ಬರ್ಗದವನು ಅಲ್ಲ, ಕೆಲಸಕ್ಕೋಸ್ಕರ ಬಂದಿದ್ದೀನಿ, ವಾಪಸ್ ಹೊರಟೋಗ್ತೀನಿ. ತೊಗೊಂಬಿಡ್ರಿ ಪರವಾಗಿಲ್ಲ, ಆಮೇಲೆ ಬೇಕಾದ್ರೆ ಮಾರಿಬಿಡಿ ಅಂದರು. ಸರ್ ಅದು ಕೆಲಸ ಬೇಡ, ಸರಿಯಲ್ಲ ಅದು, ಬೇರೆಯವ್ರಿಗೆ ಯಾರಿಗಿಲ್ಲ ಅವ್ರಿಗೆ ಕೊಡಿ, ತೊಂದರೆ ಏನಿಲ್ಲ. ಆಯ್ತಪ್ಪ ನಿಮ್ಮಿಷ್ಟ. ಅಂದರೆ ನಮ್ಮನ್ನು, ನಮ್ಮ ಒಳ್ಳೆತನನ ಜನ ಗುರುತಿಸ್ತಾರೆ, ನಮಗೇನು ಸವಲತ್ತು ಬೇಕೋ ಅದೆಲ್ಲ ಕೊಡ್ತಾರೆ. ನಾವೇನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಸವಲತ್ತಿಗೆ ತಾನೇ ಬರುತ್ತೆ. ಆದರೆ ಅದನ್ನು ಹೆಚ್ಚು ತಗೋಬಾರ್ದು. ನಮ್ಗೆ ಅಗತ್ಯಕ್ಕೆ ಎಷ್ಟೋ ಅಷ್ಟೇ ತಗೋಬೇಕು. ಪರಿಚಯ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಎಲ್ಲದಕ್ಕೂ ಕಳಿಸ್ಕೊಡಿ ಅಂದರೆ ಅದು ಸರಿ ಹೋಗಲ್ಲ. ಈ ಒಂದು ಸ್ವಯಂ ನಿಯಂತ್ರಣ ಇದೆಯಲ್ಲ, ನಾವೇನು ಅನ್ಕೊಳ್ತೀವಿ ಸ್ವಯಂ ನಿಯಂತ್ರಣ ಅಂದರೆ ಬರೀ ಕಾನೂನು ಅಂತ ಅಲ್ಲ. ಇವೆಲ್ಲ ಸ್ವಯಂ ನಿಯಂತ್ರಣದಲ್ಲಿ ಬರುತ್ತೆ. ಎಲ್ಲಿವರೆಗೆ ಅಂತಂದರೆ ನೀವು ನಿಮ್ಮ ಇಂಟಿಗ್ರಿಟಿನ ಉಳಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತದು. ನಾನು ಎಲ್ಲದನ್ನೂ ಬಿಟ್ಬಿಡಿ ಅಂತನ್ನಲ್ಲ. ಈಗ ಒಂದು ಮನೆ ಬೇಕು, ಮನೆ ಮಾಡ್ಕೊಂಡ್ರಿ, ತಪ್ಪೇನಿಲ್ಲ. ಅದು ಎಲ್ರಿಗೂ ಜರ್ನಲಿಸ್ಟ್ಗಳಿಗೆ ಕೊಡೋ ಹಾಗೆ ನಿಮಗೂ ಕೊಟ್ಟಿರ್ತಾರೆ, ತಗೊಳ್ಳಿ, ತಪ್ಪೇನಿಲ್ಲ. 3-4 ಬೇಡ. 3-4 ಅಂದರೆ ಅದು ವ್ಯಾಪಾರ ಚೂರ. ಒಂದು ತಗೊಳ್ಳೋದ್ರಲ್ಲಿ ಯಾರೂ ಅಬ್ಜೆಕ್ಟ್ ಮಾಡಲ್ಲ, ತಗೊಳ್ಳಿ, ನೀವು ಮರ್ಯಾದೆ ಬದುಕಬೇಕು. ಆಮೇಲೆ ಬಂಗ್ಲೆ ಬೇಕು, ಆಮೇಲೆ ಕಾರ್ ಬೇಕು. ನೀವು ಕಾರಲ್ಲಿ ಹೋಗೋದು ತಪ್ಪುನಲ್ಲ ನಾನು. ನೀವು ಕಾರಲ್ಲಿ ಹೋದರೆ ನೆಲ ನೋಡೋದೇ ಇಲ್ಲ ನೀವು. ನೆಲ ಎಲ್ಲಿ ಕಾಣಿಸುತ್ತೆ ನಿಮಗೆ? ಖಾಸಗಿ ನೀವು ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ, ರೈಲಲ್ಲಿ ಓಡಾಡಿ. ಯಾಕೆ ಅಂದರೆ ಜನಸಾಮಾನ್ಯರ ಜೊತೆಲೇ ಇರ್ತೀರಿ ನೀವು. ಯಾದಗಿರಿಗೆ ಹೋಗಿದ್ದೆ, ಗುಲ್ಬರ್ಗ ಹತ್ತಿರ ಇದೆ ಯಾದಗಿರಿ. ರೈಲ್ವೆ ಸ್ಟೇಷನಲ್ಲಿ ನಾನು ಟ್ರೈನಿಗೋಸ್ಕರ ಕಾಯ್ತಾ ಇದ್ದೆ. ಬಂತು ಟ್ರೈನ್. ಅದು ಬರಗಾಲ್ ಅಂತಾರೆ, ಟ್ರೈನ್ ಹೆಸರೇ ಬರಗಾಲು. ಅದು ಬರಗಾಲದಲ್ಲೇ ಶುರುವಾಗಿದ್ದು. ಅದು ಹೈದರಾಬಾದಿಂದ ಬಾಂಬೆಗೆ ಹೋಗುತ್ತೆ. ಇಬ್ಬರು ಗಂಡ ಹೆಂಡತಿ ಹತ್ತಿದ್ರು, ಕೂಲಿ ಕೆಲಸ ಮಾಡೋರು. ಅಜ್ಜಿ ಮತ್ತು ಮೊಮ್ಮಗು ಅಲ್ಲಿ ಪ್ಲ್ಯಾಟ್ಫಾರ್ಮ್ ನಿಂತಿದ್ರು. ಅವ್ರು ಹೊಡ್ತಾ ಇದ್ರು. ನಾನು ಕೂತಿದ್ದೆ, ಕೂತ್ಕೊಂಡ್ರು. ಯಾಕ್ರಿ ಹೇಳ್ತಾರೆ, ಊರಿಗೆ ಕಳಿಸೋವಾಗ ಯಾರು ಹೊಡಲ್ವಲ್ಲ ಅಂದೆ. ಇಲ್ಲ ಸರ್, ನಮ್ಮೂರಲ್ಲಿ ಬರಗಾಲ ಬಂದ್ಬಿಟ್ಟಿದೆ, ಕುಡಿಯೋ ನೀರು ಇಲ್ಲ, ನಾವು ಬಾಂಬೆಗೆ ಹೋಗ್ತಾ ಇದ್ದೀವಿ, ಬಾಂಬೆಲಿ ಕೂಲಿ ಕೆಲಸ ಮಾಡ್ತೀವಿ ನಾವು, ಅಲ್ಲಿ ನಾವು ಹೇಗಿರ್ತೀವೋ ಏನೋ ಗೊತ್ತಿಲ್ಲ, ಅದಕ್ಕೆ ನಮ್ಮ ಅಜ್ಜಿನೂ ಕರ್ಕೊಂಡು ಹೋಗ್ತಾ ಇಲ್ಲ, ಆಕೆ ಕೈಲಾಗಲ್ಲ. ನಮ್ಮ ಮೊಮ್ಮಗು ಕೂಸನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕೆಂದ್ರೆ ಅಲ್ಲಿ ನೋಡ್ಕೊಳ್ಳೋರು ಯಾರು? ಇವರಿಬ್ಬರನ್ನೂ ಬಿಟ್ಬಿಟ್ಟಿದ್ದೀವಿ. ನಾವು ವಾಪಸ್ ಬರ್ತೀವೋ ಇಲ್ಲೋ ಅದು ಗೊತ್ತಿಲ್ಲ. ಅವರು ಎಷ್ಟು ದಿವಸ ಬದುಕಿರ್ತಾರೋ ಗೊತ್ತಿಲ್ಲ. ಅದಕ್ಕೆ ಅಳ್ತಾ ಇದ್ದೀವಿ ಅಷ್ಟೇ. ಆಮೇಲೆ ನಾನು ಅದನ್ನು ಇಟ್ಕೊಂಡು ಬರೆದೆ. ಬರಗಾಲ ಎಷ್ಟೊಂದು ತೊಂದರೆ. ಬಾಂಬೆಲಿ ಒಂದು ಕಲಬುರ್ಗಿ ಗಲ್ಲಿ ಅಂತಿದೆ, ಅಲ್ಲಿರೋರೆಲ್ಲ ಇವರೇನೆ, ಇಂಥವ್ರೆ. ಅದನ್ನು ನನ್ನ ಫ್ರೆಂಡು ಓದ್ಬಿಟ್ಟು, ಕಾಮು ಕಾಫ್ಕಾ ಕಾದಂಬರಿಲಿ ಇವೆಲ್ಲ ಬಂದಿದೆ ಇಂಗ್ಲೀಷಲ್ಲಿ, ನೀವು ಹೇಗೆ ಬರೆದ್ರಿ? ನನಗೆ ಗೊತ್ತಿಲ್ಲಪ್ಪ, ನಾನು ಬದುಕನ್ನು ನೋಡಿದೆ ಬರೆದೆ. ಯಾಕೆ ಇದು ಹೇಳ್ತೀನಿ ಅಂದರೆ, ಪತ್ರಕರ್ತರಾದವ್ರಿಗೆ ಮೇಲ್ಗಡೆ ನೋಡೋದಲ್ಲ, ಕೆಳಗಡೆ ನೋಡೋದು. ಡೌನಲ್ಲಿ ಏನಾಗಿದೆ, ಎಷ್ಟು ಕಷ್ಟ, ಬಡತನ ಅಂದರೆ ಏನು, ಅದು ಹೇಗೆ, ಅವ್ರಿಗೆ ಯಾವ ರೀತಿ ಎದುರಿಸ್ತಾರೆ. ಅಫ್ಜಲ್ಪುರದ ಹತ್ರ ಒಬ್ಬ ಎಕ್ಸೈಸ್ ಕಾಂಟ್ರಾಕ್ಟ್ರು, ಅಫ್ಜಲ್ಪುರನೂ ಗುಲ್ಬರ್ಗಲ್ಲ ಇದೆ. ಅಲ್ಲಿ ದರೋಡೆಕೋರರು
ಅಲ್ಲೆಲ್ಲ ಅಕ್ಕಲಕೋಟೆ ಮಹಾರಾಷ್ಟ್ರದಿಂದ ದರೋಡ್ಕೋರು ಬರೋರು, ಬಂದು ಲೂಟಿ ಮಾಡ್ಕೊಂಡು ಹೊರಟೋರು. ಇವ್ರ ಮನೇಲಿ ಲೂಟಿ ಮಾಡೋದು. ಅವನು ಎಕ್ಸೈಸ್ ಕಾಂಟ್ರಾಕ್ಟರು. ಅವನ ಮನೇಲಿ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ. ಹೊಡೆದ್ಬಿಟ್ಟು ಇವನಿಗೂ ಕೈಕಾಲ ಹೊಡೆದು ಚೆಚ್ಚಾಕಿದ್ದಾರೆ. ಚೆಚ್ಚಾಕಿ ಹೊರಟೋಗ್ಯಾರೆ. ಇವನು ಆಸ್ಪತ್ರೆಯಲ್ಲಿದ್ದ. ನಾವು ಹೋಗಿದೆ ನೋಡೋಣ. ಹೋದಾಗ ಅವನಿಗೆ ಉಸಿರಾಡೋಕ್ಕೆ ಮೂಗು ಬಿಟ್ಟಿದ್ದಾರೆ ಅಷ್ಟೇ, ಉಳಿದದ್ದೆಲ್ಲ ಹೊಡೆದ್ಬಿಟ್ಟಿದ್ದಾರೆ, ಎಲ್ಲ ಬ್ಯಾಂಡೇಜ್. ಆಯಿತು, ಏನು ರೀ ಹೇಗಿದ್ದೀರಿ ಅಂತೆಲ್ಲ ಕೇಳ್ದೆ. ಆಯಿತು, ಎಲ್ಲ ಆಯಿತು ಸರ್, ಹಿಂಗಾಯಿತು ಅಂತೆಲ್ಲ ಹೇಳ್ದೆ. ಅಯ್ಯೋ ಪಾಪ ತುಂಬ ಕಳ್ಕೊಂಬಿಟ್ಟಿದ್ದೀರಿ ನೀವು, ಮುಂದೆ ಬದುಕೋದು ಹೇಗೆ ಅಂತಂದೆ. ಹತ್ರಕ್ಕೆ ಬನ್ನಿ ಸರ್ ಅಂದರೆ ಕಿವಿಯ ಹತ್ರ ಹೋದೆ. ಇನ್ನೂ ಒಂದು 15 kg ಬೇರೆ ಕಡೆ ಇಟ್ಟಿದ್ದೀನಿ ಸರ್. ನನಗೆ ನಗಬೇಕೋ ಬೇಡವೋ ಏನೂ ಗೊತ್ತಾಗಲಿಲ್ಲ. ಬಡವ ಇವನು ಅವನು. ಯಾಕೆ ಅಂದರೆ ಜೀವನದ ನಾವು ತಿಳ್ಕೊಬೇಕು ಇವೆಲ್ಲ. ನಾನು ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಅವ್ನಿಗೆ ಹೊಡೆದಿದ್ದೆಲ್ಲ ಅಂದರೆ, ರಾತ್ರಿ ಮನೆಗೆ ನಾನು ರೂಮಲ್ಲಿದ್ದೆ, ರೂಮಲ್ಲಿ ಮಲ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲದೇನೆ ಜೋರಾಗಿ ಕೂಗ್ಬಿಟ್ಟಿದ್ದೀನಿ. ಅವನು ಹೊಡೆತ ತಿಂದು ನೋಡ್ಬಿಟ್ಟಿದ್ದೀನಿ. ಎಲ್ಲ ಅಕ್ಕಪಕ್ಕದ ರೂಮ್ನವರೆಲ್ಲ ಬಂದ್ಬಿಡ್ಯಾರೆ. ಏನಾಯಿತು ಸರ್, ಏನಾಯಿತು? ನನಗೆ ಗೊತ್ತೇ ಇಲ್ಲ. ಎದ್ದು ಕೂತ್ಕೊಂಡು ಏನಾಯಿತು ಎಲ್ಲ ಕೂಗ್ಕೊಂಡ್ರಿ ಸರ್ ನೀವು. ಯಾಕೆ ಹೇಳ್ತೀನಿ ಅಂದರೆ, ತನ್ಮೀಯತೆ ಅಥವಾ ಇದು ಬಂದುಬಿಟ್ರೆ ನಿಮಗೆ ಗೊತ್ತಿಲ್ಲದೆ ನೀವು ಇನ್ವಾಲ್ವ್ ಆಗಿಬಿಟ್ಟಿರ್ತೀರ ಅದರಲ್ಲಿ. ಗೊತ್ತಾಯ್ತೆ ಯಾಕೆ ಆಗಬೇಕು ಆ ಥರ ಅಂದರೆ, ನೀವು ಇನ್ವಾಲ್ವ್ ಆಗಬೇಕು. ನಿಮಗೆ ಅದು ಗೊತ್ತಾಗಬೇಕು, ಅನ್ನಿಸ್ಬೇಕು. ಬಡತನ ಅಂದ್ರೇನು, ಕಷ್ಟ ಅಂದ್ರೇನು, ಹೊಡೆತ ಅಂದರೆ ಏನು. ನಾವೇನು ಹೊಡೆತ ತಿನ್ನಬೇಕು ಅಂತಲ್ಲ, ಆ ಮನಸ್ಸಲ್ಲಿ ಅದನ್ನು ಅನುಭವಿಸೋದಿದೆಯಲ್ಲ, ಆವಾಗ ಏನಾಗುತ್ತೆ, ನಿಮ್ಮ ಬರಹ ಅದರಲ್ಲಿ ರಕ್ತದಲ್ಲಿ ಎದ್ದಿ ಬರೋದಂತೆ ಅಂತಾರಲ್ಲ, ರಕ್ತದಲ್ಲಿ ಅದ್ದಿ ಬೇಕಿಲ್ಲ, ತಿಳ್ಕೊಂಡ್ರೆ ಹಾಗೆ ಆಗ್ಬಿಡುತ್ತೆ. ಅದು ಬರ ನೋಡಿದಾಗ ಎಷ್ಟೋ ಜನಕ್ಕೆ ಬೇಜಾರಾಗ್ಬಿಡುತ್ತೆ. ಈ ಥರದ ಭಾವನೆಗಳು ಅಥವಾ ಹೋರಾಟಗಳು ಪತ್ರಕರ್ತನಿಗೆ ಮಾತ್ರ ಸಿಗೋದು, ಇನ್ಯಾರಿಗೂ ಸಿಗಲ್ಲ. ಯಾಕೆಂದರೆ ನಾವು ಜೀವನಕ್ಕೆ ತುಂಬ ಹತ್ತಿರದಲ್ಲಿರ್ತೇವೆ. ಜೀವನದ ವೈರುಧ್ಯಗಳನ್ನೆಲ್ಲವನ್ನು ನಾವು ನೋಡ್ತೇವೆ. ಆ ವೈರುಧ್ಯಗಳನ್ನು ನೋಡ್ತಾ ಬದುಕೋದಿದೆಯಲ್ಲ ಅಂದರೆ ಅದರಲ್ಲಿ ಇನ್ವಾಲ್ವ್ ಆಗಲ್ಲ ನಾವು. ಗೊತ್ತೈತೆ, ತುಂಬ ಶ್ರೀಮಂತರನ್ನು ನೋಡಿರ್ತೀವಿ, ತುಂಬ ಪ್ರತಿಭಾವಂತ ವಿದ್ವಾಂಸರುಗಳನ್ನು ನೋಡಿರ್ತೀವಿ, ಅಕ್ಷರ ಕಲಿದದ್ದನ್ನು ನೋಡಿರ್ತೀವಿ, ಅತ್ಯಂತ ಕಡುಬಡವನ್ನು ನೋಡಿರ್ತೀವಿ. ಆದರೆ ಎಲ್ಲದನ್ನು ಜೀವನದ ಅಂಗ ಅಂತ ತಿಳ್ಕೊತೀವಿ ನಾವು. ಅದರಿಂದನೇ ನಮ್ಮ ಬರಹಗಳು ಪರಿಪೂರ್ಣತೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಬಾನಾಮತಿ ನಾನು ಬೀದರಲ್ಲಿ ನೋಡಿದ್ದು. ಆಗ ಸರ್ಕಾರ ಎಚ್ ನರಸಿಂಹಯ್ಯ ಕಮಿಟಿ ಅಂತ ಒಂದು ಫಾರಮ್ ಮಾಡಿದ್ದು. ಬಾನಾಮತಿ ಮೂಢನಂಬಿಕೆ ಅಂತ. ಅದು ಮೂಢನಂಬಿಕೆ ಅಲ್ಲ, ವಿಚ್ ಕ್ರಾಫ್ಟ್ ಅಂದರೆ ಮಾಯಾಮಾಟ ಇದೆಯಲ್ಲ ಆ ಥರದ್ದು. ಅದು ಎಲ್ಲಿಂದ ಬಂತು ಅಂತಂದರೆ, ಬೌದ್ಧರ ಕಾಲದಿಂದ ಬಂದದ್ದು. ಬೌದ್ಧರು ಅವರ ಹೆಣ್ಣುಮಕ್ಕಳಿಗೆ, ಈಗ ನಾವು ಕರಾಟೆ ಇವೆಲ್ಲ ಹೇಳ್ತೀವಲ್ಲ, ಮಾರ್ಷಲ್ ಆರ್ಟ್ಸ್ ಅಂತ, ಆ ಥರ ಬಾನಾಮತಿನ ಹೇಳ್ಕೊಡ್ತಾ ಇದ್ರು. ಒಬ್ಬಳೇ ಹೆಣ್ಮಗಳು ಹೋಗ್ತಿದ್ದಾರೆ ಅಂದರೆ, ಅವನ ಮೇಲೆ ಯಾರನ್ನ ಅಟ್ಯಾಕ್ ಮಾಡ್ತಾರೆ ಅಂದರೆ ಈ ಬಾನಾಮತಿನ ಯೂಸ್ ಮಾಡೋದು. ಬಾನಾಮತಿ ಏನು ಅಂದರೆ ಮಾಡಿದ ಕೂಡ ಅವ್ನು ಹಂಗೆ ಇದ್ಬಿಡ್ತಾನ. ಮುಂದಕ್ಕೂ ಬರೋಕ್ಕಾಗಲ್ಲ, ಹಿಂದಕ್ಕೂ ಬರೋಕ್ಕಾಗಲ್ಲ, ಅಟ್ಟೆ ಮುಗೀತು ಅವ್ನ ಕತೆ. ಅದಕ್ಕೆ ಅವ್ರು ಬೌದ್ಧರು ಹೇಳ್ಕೊಟ್ಟಿದ್ರು. ಆ ಬೌದ್ಧರು ಆಂಧ್ರದಲ್ಲಿ ಮೇದಕ್ ಡಿಸ್ಟ್ರಿಕ್ಟ್ ಇದೆ, ಮೇದಕ್ ಅಂತ ಈಗಲೂ ಇದೆ, ಬ್ಯಾಕ್ವರ್ಡ್ ಏರಿಯಾ. ಅಲ್ಲಿ ಇದನ್ನೇ ಹೇಳ್ಕೊಟ್ಟಿದ್ದು. ಅಲ್ಲಿಂದ ಬೀದರ್ಗೆ ಬಂತದು, ಗುಲ್ಬರ್ಗಾಗೆ ಬಂತು. ಈಗ ಅದು ಇಟ್ಸ್ ಎ ಕ್ರಾಫ್ಟ್. ಅದನ್ನು ಒಪ್ತಾರೋ ಬಿಡ್ತಾರೋ ಬೇರೆ ವಿಚಾರ. ನಿಮಗೆ ಆಶ್ಚರ್ಯ ಆಗ್ಬೋದು, ಬಾನಾಮತಿಗೆ ಒಬ್ಬ ಇನ್ಸ್ಪೆಕ್ಟ್ರ್ ಇದ್ದಾನೆ, ಪೊಲೀಸ್ ಇನ್ಸ್ಪೆಕ್ಟ್ರ್. VIP ಗಳಿಗೆ ಬಾನಾಮತಿ ಮಾಡಿಸ್ಬಿಡ್ತಾರೆ ಅಂತೇಳಿ ಅವನು ಆ್ಯಂಟಿ ಮಾಡೋದಕ್ಕೆ ಇರ್ತಾನೆ, ಜೊತೆಲೇ ಇರ್ತಾನೆ. ಈಗಲೂ ಇರ್ತಾನೆ, ಹೈದರಾಬಾದಲ್ಲಿ ಇರ್ತಾನೆ ಅವನು. ಯಾಕೆಂದರೆ VIP ಈಗ ರಾಹುಲ್ ಗಾಂಧಿ ಬರ್ತಾನೆ, ಅವನ್ನ ಬಟ್ಟೆ ಬಿಚ್ಚೋಂಗೆ ಮಾಡ್ಬೋದು ರಸ್ತೆಲೇ, ಅವನಿಗೆ ಗೊತ್ತೇ ಆಗಲ್ಲ ಅವನಿಗೆ. ಅದನ್ನು ಇವ್ರು ತಪ್ಪಿಸ್ತಾರೆ. ಆಮೇಲೆ ಅದ್ರ ವಿಚಿತ್ರ ಏನು ಅಂದರೆ, ಬಾನಾಮತಿದ್ದು ಯಾರು ಬಾನಾಮತಿ ಮಾಡ್ತಾರೆ ಅವ್ರಿಗೆ ತೆಗಿಯಕ್ಕೆ ಬರೋಲ್ಲ, ಯಾರು ತೆಗಿತಾರೆ ಅವ್ರಿಗೆ ಮಾಡೋಕ್ಕೆ ಬರೋಲ್ಲ.
ಅದು ಪುಸ್ತಕ ಇದೆ, ಬಾನಾಮತಿ ಪುಸ್ತಕನೂ ಇದೆ, ಎಲ್ಲ ಇದೆ. ನಾನು ಬೀದರಲ್ಲಿ ಒಂದು ಹಳ್ಳಿಲಿ ನೋಡಿದೆ ಬಾನಾಮತಿ. ಒಬ್ಬ ಹುಡುಗನಿಗಾಗಿತ್ತು. ನಾನು ಒಂದು ಇಡೀ ದಿವಸ ಅಲ್ಲೇ ಇದ್ದೆ, ನೋಡೋಕ್ಕೋಸ್ಕರನೇ ಇದ್ದೆ. ಆಮೇಲೆ ಆ ಹುಡುಗ ಸತ್ತದ. ಇದು ಸಾಮಾನ್ಯವಾಗಿ ಬ್ಯಾಕ್ವರ್ಡ್ ಕಮ್ಯುನಿಟಿ, ಹಿಂದುಳಿದವರು, ದಲಿತರು, ಅವ್ರಿಗೆ ಜಾಸ್ತಿ ಆಗುತ್ತೆ. ಅವ್ರ ಮನೋದೌರ್ಬಲ್ಯ ಇರುತ್ತೆ, ಅದರಿಂದ ಬರುತ್ತೆ. ಅದು ಯಾವ ಥರ ಬರುತ್ತೆ ಗೊತ್ತಾಗಲ್ಲ, ಗೊತ್ತಾಗುತ್ತೆ. ಅವನಿಗೆ ಮನೋವೈಕಲ್ಯನೂ ಆಗ್ಬೋದು, ದೇಹದ ಮೇಲೆ ಬೊಕ್ಕೆಗಳು ಬರುವುದು ಎಲ್ಲ ಆಗ್ಬೋದು. ಏನೇನೋ ಇದೆ, 108 ಇದೆ ಅದರಲ್ಲಿ. ಎಷ್ಟೋ ಕೋರ್ಟ್ಗಳ ದಾಖಲೆ ತೆಗೆದು ನೋಡಿದ್ರೆ ಬಾನಾಮತಿ ಆಗಿರುವುದರಿಂದ ಇವರನ್ನು ಸಾಕ್ಷಿಯಾಗಿ ತೆಗೆದುಕೊಳ್ಳುವುದಿಲ್ಲ ಅಂತ ಬರ್ದಿದ್ದಾರೆ. ಇದೆ ಅಂದರೆ ಇಟ್ಸ್ ಅನ್ ಅಕ್ಸೆಪ್ಟೆಡ್ ಫ್ಯಾಕ್ಟ್. ಇಲ್ಲ ಅನ್ಬೋದು ಸರ್ಕಾರ, ಅದರ ವಿಚಾರ ಅದು.